ನಮಸ್ಕಾರ, ನಾನು ನಿಮ್ಮ ಒನ್ ಆ್ಯಂಡ್ ಓನ್ಲಿ ಕುಬೇರ್. ಸೊ ಇಯರ್ ಎಂಡ್ ಇವತ್ತಿನ ದಿನಾಂಕ 28ನೇ ತಾರೀಕು ಡಿಸೆಂಬರ್ 2025. ನಮ್ಮ ತಂದೆಯ ಹುಟ್ಟಿದಬ್ಬ ಮುಂದಿನ ವರ್ಷ 2ನೇ ತಾರೀಕು ಜನವರಿ. ಅದಕ್ಕೆ ನಾವೆಲ್ಲ ಎಲ್ಲೆಲ್ಲಿ ಹೋಗೋದು ಅಂತ ಗೊತ್ತಾಗದೆ ಡಿಸೈಡ್ ಮಾಡೋಕ್ಕಾಗದೆ ಏನೋ ನಮ್ಮಪ್ಪ ಕತಾರ್ ನೋಡಬೇಕು, ದೋಹಾ ನೋಡಬೇಕು ಅಂದರು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೀನಿ. ಜಸ್ಟ್ ರೋಮಿಂಗ್ ಅರೌಂಡ್ ಲೈಕ್ ಅ ಪ್ರಾಪರ್ ಟ್ರಾವೆಲ್ ಬ್ಲಾಗರ್ ಥರ ನೋಡಿ ಬ್ಯಾಗೆಲ್ಲ ಹಾಕ್ಕೊಂಡು ಹಿಂಗೆಲ್ಲ ಹೋಗ್ತಾಯಿದ್ದೀನಿ. ನಮ್ಮಮ್ಮ ಕೈಲೆಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿ ಬಂದಿದ್ದು ನಾವು ಮಧ್ಯರಾತ್ರಿ 3 ಗಂಟೆ ಫ್ಲೈಟ್. ಬೇಗ ಬಂದ್ವಿ. ಒಂದು ಇಶ್ಯೂ. ಸೊ ಯಾರು ಕತಾರ್ಗೆ ಹೋಗಬೇಕು ಅಂದರೆ ಆನರೇಬಲ್ ವೀಸಾ ಎಸ್, ಬಟ್ ಅದೇನೋ ರೂಲ್ಸ್ ಇದೆ. ಡಿಸ್ಕವರ್ ಕತಾರ್ ಅನ್ನೋ ವೆಬ್ಸೈಟ್ನಲ್ಲಿ ನೀವು ಹೋಟೆಲ್ ಬುಕ್ ಮಾಡಿದ್ರೆ ಮಾತ್ರ ವೀಸಾ ಸಿಗುತ್ತದೆ, ಇನ್ನೇನಿದ್ರೂ ಆಗೋಲ್ಲ. ಸೊ ನಾವು ಅದೊಂದು ಮಾಡಿರಲಿಲ್ಲ. ಇಲ್ಲಿ ಬಂದು ಮತ್ತೆ ಹೋಟೆಲ್ ಬುಕ್ ಮಾಡಿ ಹೋಗ್ತಾ ಇರೋದು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೋಪ್ಫುಲಿ ಚೆನ್ನಾಗಿರುತ್ತೆ ಟ್ರಿಪ್. ಇಯರ್ ಎಂಡ್ ಇನ್ ಕತಾರ್. ಇವಾಗ ನಮ್ಮಮ್ಮನ್ನು ನಮ್ಮ ಅಕ್ಕನ್ನು ಪರಿಚಯ ಮಾಡ್ತೀನಿ. ಹಾಯ್. ಸಾಕ್ಬಿಡಮ್ಮ ಇರೋ, ನಮ್ಮ ಅಕ್ಕನ ತೋರಿಸ್ಬಿಡ್ತೀನಿ. ಬಾರೆ ಐಶು. ದಿಸ್ ಇಸ್ ಗೀತಾಂಜಲಿ ಪುಟ್ಟಸ್ವಾಮಿ. ಸ್ವಲ್ಪ ಜೋರಾಗಿ ಹೇಳಿ. ಸಾಕು ಹೋಗತ್ತಿಗೆ ಅಷ್ಟೇ. ಇಲ್ಲಿ ಹೊಟ್ಟೆ ಹಸಿತಾಯಿತು. ನಮ್ಮಪ್ಪ ಲಾಂಚ್ ಹೊಂಟೋದ್ರು. ಅದೊಂದು ಹೇಳ್ತೀನಿ, ನಂದೊಂದು ಕಾರ್ಡ್ ಮಾತ್ರ ಯೂಸ್ ಆಯಿತು. ಇನ್ನು ಎಲ್ಲ ಕ್ರೆಡಿಟ್ ಕಾರ್ಡ್ಸ್ಗಳು ಯಾವುದೂ ಯೂಸ್ ಆಗಲಿಲ್ಲ. ಏನಕ್ಕಂದ್ರೆ ಯೂಸ್ ಮಾಡಿಲ್ವಂತೆ. ನಾವು ಸಾಲ ತೊಗೊಂಡ್ರೆ ಮಾತ್ರ ಒಳಗಡೆ ಬಿಡೋದಂತಿಲ್ಲ ಅಂದರೆ ಬಿಡಲ್ವಂತೆ. ಸೊ ಯಾರಾದರೂ ಲಾಂಚ್ ಆಕ್ಸೆಸ್ ಮಾಡಬೇಕು ಅಂದರೆ ದಯವಿಟ್ಟು ಸಾಲ ತೊಗೊಂಡೋಗಿ, ಇಲ್ಲ ಅಂದರೆ 5,000 ರೂಪಾಯಿ ಕೊಟ್ಬಿಟ್ಟು ಮೇಲೋ ಕೂತ್ಕೊಬೋದು. ದಟ್ಸ್ ಆಲ್, ಏನೂ ಮಾಡೋಕ್ಕಾಗಲ್ಲ. ಇದೊಂದು ಲೈಫ್ ಹ್ಯಾಕ್ಸು, ಟ್ರಿಪ್ ಹ್ಯಾಕ್ಸು ಅಷ್ಟೇ. ನಮ್ಮಪ್ಪ ಮೇಲ್ಗಡೆ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ರನ್ನ ಪರಿಚಯ ಮಾಡ್ತೀನಿ. ಟಿಲ್ ದೆನ್ ರಿಲ್ಯಾಕ್ಸ್, ಚಿಲ್. ಮೀಟ್ ಸೀನಿಯರ್ ಕುಬೇರ್. ವೇಟೆಡ್ ಈಸ್ ಇಯರ್. ಚಿಲ್ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲರೂ ಅವ್ರ ಪಾಡಿಗೆ ಹೋಗ್ತಾ ಇದ್ದಾರೆ. ಇಟ್ಸ್ ಬೋರ್ಡಿಂಗ್ ಟೈಮ್ 2:30 ಆಯಿತು. 3 ಗಂಟೆ ಫ್ಲೈಟ್. ಗೋವಾಗೆ ಲ್ಯಾಂಡ್ ಆಗೋಣ. ಇಟ್ಸ್ ಫಾರ್ ಹಿಸ್ ಬರ್ತ್ಡೇ. ನೋಡ್ಬೋದು, ಬಸ್ ಹತ್ತಿಸ್ಬಿಟ್ಟವ್ರೆ. ಫ್ಲೈಟ್ ಇಲ್ವಂತೆ ಇವತ್ತು. ಬಸ್ಸಲ್ಲಿ ಹೋಗಬೇಕು ನಾವು. ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಇಂಡಿಗೋ ಫ್ಲೈಟ್ ನೋಡಿ, ಫ್ಲೈಟ್ ಇಲ್ಲ, ಬಸ್ ಹತ್ತಿಸ್ಬಿಟ್ಟು ಇಂಡಿಗೋ ಬಸ್ಸಲ್ಲಿ ನಮ್ಮನ್ನ ಓಡಾಡಿಸ್ತವ್ರೆ. ಗೋವಾಗೆ ಇವತ್ತು ಬೆಂಗಳೂರಿಂದ ಗೋವಾಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಇದು ನಮ್ಮ ಇಂಡಿಗೋದು ಪರಿಸ್ಥಿತಿ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಂದೊಂದು ಪ್ರೈವೇಟ್ ಜೆಟ್ ನಿಂತಿದೆ. ಒಂದು ನಿಮಿಷ. ಇದು ನಂದೆ ಒಂದು ನಿಮಿಷ. ಏನು ಕಾಣಿಸ್ತಾ ಇಲ್ಲ. ಬಸ್ಸಲ್ಲಿ ನಿಧಾನಕ್ಕೆ ಹೋಗೋಣ. ಒಂದು ನಿಮಿಷ. ಇಲ್ಲಿ ಅಂತ ಆಗ್ಬೋದು. ನಮ್ಮ ಫ್ಲೈಟ್ ಇಲ್ಲೇ ಇದೆ. ಎಲ್ಲ ಬಸ್ಸಿಂದ ಖಾಲಿ ಆಗ್ತಾ ಇದ್ದಾರೆ. ನಮ್ಮಪ್ಪ ನಮ್ಮ ಅಕ್ಕ ಎಲ್ಲ ಹಿಂಗಿದೆ. ಫ್ಲೈಟ್ ಇಲ್ಲೇ ಇದೆ. ಇಲ್ಲಿ ನಮ್ಮಮ್ಮ, ಅಯ್ಯೋ ನಮ್ಮಪ್ಪ ಕಾಣಿಸ್ತಾ ಇಲ್ಲ, ಎಲ್ಲ ಅವರೇ ಇಲ್ಲೇ ನೋಡಿ. ಜನ ಹಿಂಗೆ ಎತ್ತಬೇಕಾಗಿರೋದು. ಈ ಇಂಡಿಗೋ ಫ್ಲೈಟ್ಸಲ್ಲಿ ಇದೊಂದು ಪ್ರಾಬ್ಲಮ್, ಹಿಂಗೆ ಎತ್ತಿ ಹಿಂಗೆ ಹೋಗಬೇಕು. ಆಯಿತು. ಇದೇ ನಮ್ಮ ಕತ್ತರ್ದು. ಇದೇನೋ ಗೊತ್ತಿಲ್ಲ, ಕುರಿ ಇರಬೇಕು. ಕುರಿನ ಏನೋ ನನಗೆ ಗೊತ್ತಿಲ್ಲ. ದೇವರನ್ನ ಐಡಿಯಲ್ಲ ಬಿಡಿ. 4.25 ಗಂಟೆ ಜರ್ನಿ. ಇದೇನೋ ಕತಾರ್ ಏರ್ವೇಸ್ ಅವರು ಇಂಡಿಗೋ ಜೊತೆ ಏನೋ ಟೈಅಪ್ ಮಾಡಿಕೊಂಡು, ನೀವು ಇಂಡಿಯಾದಲ್ಲಿ ಓಡಿಸ್ಬೇಡಿ, ಇಲ್ಲಿ ಮಾತ್ರ ಬಂದು ಓಡಿಸಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ ಇವಾಗ 7:30. ಇಂಡಿಯಾದಿಂದ ಇಲ್ಲಿಗೆ 2.25 ಗಂಟೆ ಹಿಂದೆ ಇದ್ದೀವಿ ನಾವು. ಸೊ 2 hours ಹಿಂದೆ ಇದ್ದೀವಿ. ಒಂದು ಸ್ಮಾಲ್ ಕಾಫಿ ಹಾಕ್ಕೊಂಡು ಇಲ್ಲಿಂದ ಕತಾರ್ ಸ್ಟಾರ್ಟ್ ಮಾಡೋಣ. ಡೇ 1 ಆಫ್ ಕತಾರ್ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆಯೋ? ಹೌದೌದು. ಏನು ಕ್ವಶನ್ ಅಂದರೆ, ದುಬೈಗೆ ಹೋಗ್ಬೋದಿತ್ತು, ಬೇರೆ ಕಡೆ ಹೋಗ್ಬೋದಿತ್ತು, ವೈ ಕತಾರ್ ಅಂತ ಎಷ್ಟೊಂದು ಜನ ಕೇಳ್ತೀರಾ ಅಂತ ಗೊತ್ತು. ದುಬೈ ನೋಡ್ಬಿಟ್ಟಿದ್ದೀವಿ ಎಷ್ಟೊಂದು ಸಲ. ನಮ್ಮ ಅಪ್ಪಂಗೆ ಯಾರೋ ಅವ್ರ ಫ್ರೆಂಡ್ಸ್ ಏನೋ ದುಬೈ ನೋಡ್ಬೇಕಣ್ಣ, ಕತಾರ್ ಚೆನ್ನಾಗಿದೆಯಣ್ಣ ಅಂದಿರ್ತಾರೆ. ಅದಕ್ಕೆ ಕತಾರ್ ಅಂದರು. ನಂಗೆ ದೇವ್ರನ್ನೇ ಗೊತ್ತಿಲ್ಲ ಏನಿದೆ ಅಂತ. ಬರೀ ಯಾವ್ದಾರು ಫುಟ್ಬಾಲು ಇಲ್ಲಾಂದ್ರೆ ಕ್ರಿಕೆಟಲ್ಲಿ ಕತಾರ್ ಏರ್ವೇಸ್ ಅಂತ ನೋಡಿದ್ದೀನಿ. ಈ F1 ನೋಡ್ಕೊಂಡಿದ್ದೀವಿ. ಕತಾರ್ ಬಂದರೆ ಕತಾರ್ ಏರ್ವೇಸ್ ಒಂದೇ ಗೊತ್ತಿರೋದು ನನಗೆ. ಪ್ರಿಯ ವೀಕ್ಷಕರೇ, ಮೀಟ್ ಪುಟ್ಟಸ್ವಾಮಿ. ಮೈಸೂರು ಏನೋ ಅಂತವನೇ, ಅರ್ಥ ಮಾಡ್ಕೊಂಬಿಟ್ಟು. ಮೈಸೂರಿನಿಂದ ಪುಟ್ಟಸ್ವಾಮಿ. ಚೆನ್ನಾಗಿದ್ದೀರಿ? ಏನನ್ನಿಸ್ತು ದೋಹಾ? ಬ್ಯೂಟಿಫುಲ್. ಇನ್ನೂ ಗೊತ್ತಿಲ್ಲ, ನೋಡಿಲ್ಲ ಏನೂ. ಬ್ಯೂಟಿಫುಲ್. ಕಾಫಿ ಕೊಡಿಸಿದ್ದೆ, ಥ್ಯಾಂಕ್ ಯು. ನೋಡಿ, ಮತ್ತೆ ಈ ವಿಡಿಯೋ ಸಹ ಪ್ರಾಯೋಜಕರು ಕೋಸ್ಟಾ ಕಾಫಿ. ಕುಡಿಯ. ನಾನು ಟ್ರಾವೆಲ್ ಬ್ಲಾಗರ್ ಅಲ್ಲ, ಜಸ್ಟ್ ಅ ಗೈ. ಬೇಜಾರಾಗಿ ಯೂಟ್ಯೂಬಲ್ಲಿ ಏನೋ ಒಂದು ಎಕ್ಸ್ಪ್ಲೋರ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಟಿಪಿಕಲ್ ಟ್ರಾವೆಲ್ ಬ್ಲಾಗರ್ಸ್ ಥರ ಸರ್ ಇದ್ದಿದೆ ಟ್ರೈ ಮಾಡ್ತೀನಿ. ಬಟ್ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ.
ಅಪ್ಪನ ಬರ್ತ್ಡೇಗೆ ಅಂತ ಬಂದಿರೋದು. ಸೆಲ್ ಬಿ ಮೋರ್ ಆಫ್ ಫ್ಯಾಮಿಲಿ ಫನ್ ಅಷ್ಟೇ, ಇನ್ನೇನೂ ಇಲ್ಲ. ಪ್ರಮೋಟಿಂಗ್ ಈ ವಿಡಿಯೋ ಸಹ ಪ್ರಾಯೋಜಕರು ಕೋಸ್ಟಾ ಕಾಫಿ. ದೇವರಾಣೆ ಒನ್ ಡೇ ಇಫ್ ಐ ಬಿಕಮ್ ಟು ಪಾಪ್ಯುಲರ್ ಯೂಟ್ಯೂಬ್ನಲ್ಲಿ ಕೋಸ್ಟಾ ಕಾಫಿನ ಒಂದಿನ ಟ್ಯಾಗ್ ಮಾಡಿ ಅವ್ರನ್ನ ನಾನು ಇದು ಮಾಡ್ಕೊಂಡಿರ್ತೀನಿ. ಟಿಲ್ ದೆನ್ ಸೈನಿಂಗ್ ಆಫ್, ಬೈ ಗಾಯ್ಸ್. ದೋಹಾ ದೋಖಾ ಅಲ್ಲ, ದೋಹಾ. 3 ಜನ ಹೆಂಗೋತಾರೆ. ಸುಮ್ಮನೆ ಫಿಲ್ಲರ್ ವೀಡಿಯೋಸ್ ಇವೆಲ್ಲ ನಾನು ಹಾಕ್ತಾ ಇರೋದು. ನೋಡ್ಬೋದು ಇಷ್ಟು ಬ್ಯೂಟಿಫುಲ್ ರೋಡ್ಸ್. ನಮ್ಮ ಡೋರ್ ಹೋಗಿರೋ ಅಲ್ಲಿ ಓಡಿಸಿದ್ರೆ ಹೆಂಗಿರುತ್ತೆ ಹೇಳಿ. ಪಾಪ ಅನ್ಬೋದು. ಸಿಟಿಗೆ ಇನ್ನು ಸ್ವಲ್ಪ ದೂರ ಇದ್ದೀವಿ. ಪ್ರಾಬಬ್ಲಿ ಇನ್ನೊಂದು 10 ನಿಮಿಷ, 20 ಕಿಲೋಮೀಟ್ರು, 20 ನಿಮಿಷ ಸಾಕಿ ಈ ಊರಲ್ಲಿ. ಇಂಡಿಯಾದಲ್ಲಿ ಅಲ್ಲ, ಬೆಂಗಳೂರಲ್ಲಿ 20 ಕಿಲೋಮೀಟ್ರು 2 ಅವರ್ ಬೇಕು ಮಿನಿಮಮ್. ವಾ. ಅಯ್ಯೋ ಇಲ್ಲಿ ನೋಡಿ, ಡೋಂಟ್ ಯೂಸ್ ಮೊಬೈಲ್ ವೆಲ್ ಡ್ರೈವಿಂಗ್. ಆಯ್ತು ಹೋಗೋಣ. ಆಯ್ತು. ಓಹೋ ಅಲ್ಲಿ ಹೆಲಿಕಾಪ್ಟರ್ ನೋಡಿ. ಹೆಲಿಕಾಪ್ಟರ್ ಅಲ್ಲಿ ನೋಡಿ ಕಾರು. ಅಯ್ಯೋ ಇವನ್ನ ಸ್ಲೋ ಮಾಡಿಬಿಟ್ಟ ಕಾರ್ ನೋಡೋಷ್ಟರಲ್ಲಿ. ಇವತ್ತು ಬಂದು ಇಲ್ಲಿ ನಿಲ್ಲಿಸಿದಾರಂತೆ. ಇದು ನಂದು ಬೋಟ್ ಕ್ರೂಸ್. ಇಲ್ಲ ಅದು ಯಾರೋ ಬಂದು ಅಲ್ಲೇನೋ ಮೇಲ್ಗಡೆ ಹೆಲಿಕಾಪ್ಟರ್ ಏನೋ ಇರಬೇಕಲ್ಲ ಅದ್ರ ಮೇಲ್ಗಡೆ. ಎಂತ ಇದು ಎಲ್ಲ ಚಿಕ್ಕ ಬೋಟ್ಸ್ ಎಲ್ಲ ನಮ್ಮ ದೇಶದಲ್ಲೂ ಇದೆ, ಬಟ್ ತೋರಿಸ್ತಾ ಇದ್ದೀನಿ. ಚಿಕ್ಕ ಬೋಟ್ಸ್, ಚಿಕ್ಕ ಸಿಟಿ, ವೆರಿ ನೈಸ್. ಅಲ್ಲಿ ನೋಡಿ ಹಿಂದೆಗಡೆ ಎಂಥ ಅದ್ಭುತ. ಎಲ್ಲ ದೊಡ್ಡ ಬಿಲ್ಡಿಂಗ್. ಇದು ಚಿಕ್ಕ ಬೋಟ್ಸಲ್ಲಿ ದೊಡ್ಡ ಬಿಲ್ಡಿಂಗ್ ಹಿಂದೆಗಡೆ ಇದೆ. ವಾವ್, ಬ್ಯೂಟಿಫುಲ್. ಅಯ್ಯೋ ಹೋಗೋಣ ಕಡೆ. ಎಂಥ ಊರು, ಎಂಥ ದೇಶ. ಇವರನ್ನು ಹೆಂಗೆ ಮಿಸ್ ಮಾಡಿದೆ. ಡಿಫೆಂಡರ್ ಪಕ್ಕ ಪೋರ್ಷ್ ಅವರು ರೇಸ್ ಮಾಡ್ತಾ ಇದ್ದಾರೆ. ಅದೇ ದೋಹಾ, ದ ಕ್ಯಾಪಿಟಲ್ ಸಿಟಿ ಆಫ್ ಕತಾರ್. ಎಂಥ ಅದ್ಭುತ. ಇದನ್ನು ನೋಡಿ ನೀವು ಖುಷಿ ಪಡಿ. ಬ್ಯೂಟಿಫುಲ್ ದೋಹಾ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ಅನ್ಕೊತೀನಿ. ಅಲ್ಲಿಗೆ ಹೋಗ್ತಾ ಇರೋದಂತೆ ನಮ್ಮ ಅಕ್ಕ ಅಂದ್ಲು. ಅದ್ಯಾವುದೋ ಏನೋ ಟ್ವಿನ್ ಥರ ಕಾಣ್ತಾ ಇರೋದಂತೆ ನಮ್ಮ ಹೋಟೆಲ್. ಬಟ್ ವೆರಿ ನೈಸ್. ನೋಡಿ ಇದೆಷ್ಟು ಚೂಪ್ ಬಿಲ್ಡಿಂಗು, ಅದೆಷ್ಟು ಉದ್ದ ಬಿಲ್ಡಿಂಗು, ಅದು ಬುಂಡೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕತಾರ್ದು ಮೊದಲನೇ ಹೋಟೆಲ್ ಶೆರಾಟನ್ ಹೋಟ್ಲ್ ಅಂತ. ಮೊದಲನೇ ಹೋಟೆಲ್ ಇವಣ್ಣ ಅದನ್ನೇ ಹೇಳಿದ್ದು. ಇಲ್ಲಿ ನೋಡಿ ಎಂಥ ಅದ್ಭುತವಾದ ಬಿಲ್ಡಿಂಗ್. ಇದು ಹೆಸರು ಚೂಪು ಅಂತ. ಇಲ್ಲೆಲ್ಲ ನೋಡಿ ಬ್ಯೂಟಿಫುಲ್ ಹೋಟೆಲ್. ಇಲ್ಲಿ ನೋಡಿ ಯಾವುದಿದು, ಫಿಯಟ್ 600 ಜಾಲಿ ಗ್ಯಾ ಫಿಯಟ್ 600. ವಾಟ್ ಅ ಬ್ಯೂಟಿ. ಇದನ್ನು ಯಾರಾದರೂ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ರೆ ಏನೂ ಕೊಡಲ್ಲ. ಬಟ್ ಹೇಳ್ತಾ ಇದ್ದೀನಿ, ನನ್ನ ಕೈ ಹೇಳೋಕ್ಕೂ ಬರಲ್ಲ ಇದನ್ನು. ಇದು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ ನಾನು ಆಡಬೇಕು ಇದ್ರ ಜೊತೆ. ಲಿಫ್ಟನ್ನು ಹತ್ತಿ ಹೋಗೋಣ.